ಒಲೆ ಹಚ್ಕೋತಾ ಇದ್ದೀನಿ. ಅದರಲ್ಲಿ ಏಕೆಂದರೆ ಇವತ್ತು ನಾನು ಮನೇಲಿ ನನಗೆ ಟೊಮೊಟೊ ಚಟ್ನಿ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಟೊಮೊಟೊ ತೊಗೊಂಡಿದ್ದೀನಿ ನೋಡಿ, 4 ಟೊಮೊಟೊ ಈ ಥರ ಬೇಯಕ್ಕೆ ಹಾಕೋಣ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು. ಹಾಗೆ ಮಾಡ್ಕೊಳ್ಳಿ ನೀವು. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಜೊತೆಗೆ ನೋಡಿ, 1 ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದು ನಾಟಿ ಬೆಳ್ಳುಳ್ಳಿ, ಚಿಕ್ಕದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಅದನ್ನೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. 1 ಚಿಟಿಕೆ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಆಯಿತಾ? ಇದು ಸ್ವಲ್ಪ ಕುದಿಯೋವರೆಗೂ ಇಡೋಣ. ಮತ್ತು ಇದು ಕುದಿ ಬಂದಮೇಲೆ ಈಗ ಇದಕ್ಕೆ ಕುಕ್ಕರ್ ಮುಚ್ಚಳನ ವಿಷಲ್ ಹಾಕಿ ಒಂದು ವಿಷಲ್ ಕೂಗಿದ್ರೆ ಪರವಾಗಿಲ್ಲ, ಸಾಕು. ವಿಷಲ್ ಬಂದಿದೆ, ತೆಗೆಯುವ. ಇಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ಚೆನ್ನಾಗಿ ಬೆಂದಿದೆ ಅಲ್ವಾ? ಇದನ್ನು ಒಂದು ಪಾತ್ರೆಗೆ ಸಿಫ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಮಂತ್ ತೊಗೊಂಡಿದ್ದೆ, ಬಿಸಿ ಇರುತ್ತೆ. ಚೆನ್ನಾಗಿ ಇದನ್ನು ಈ ಥರ ಮ್ಯಾಚ್ ಮಾಡ್ಕೋಬೇಕು ನೈಸಾಗಿ. ನೋಡಿ ಫ್ರೆಂಡ್, ಇವಾಗ ಒಲೆ ಹಚ್ಚು. ಈಗ ಬಾಣಲಿ ಇಡ್ತಾಯಿದ್ದೀನಿ. ಇದು ತುಂಬ ವರ್ಷಗಳಾಗಿತ್ತು ತಗೊಂಡು, ಅದು ತುಂಬ ಮೇಲೆ ಇಟ್ಬಿಟ್ಟಿದ್ದೆ. ಇವಾಗ ಬೇಕಾಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಮಣ್ಣಿಂದು ಇದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಟೊಮೊಟೊ ಗೊಜ್ಜನ್ನ, ಟೊಮೊಟೊ ಚಟ್ನಿನ ಹೇಗಿರುತ್ತೆ ನೋಡಿ. ಇದು ಸ್ವಲ್ಪ ಕಾಯಬೇಕು, ಚೆನ್ನಾಗಿ ಕಾಯ್ದರೆ ಬೇಗ ಆಗುತ್ತೆ. ಕಾಯ್ತಾ ಇದೆ. ಇದು ತುಂಬ ನಿಧಾನ, ಇದು ದಪ್ಪ ಇರೋದ್ರಿಂದ ಸ್ವಲ್ಪ ಲೇಟು ಕಾಯೋದು. ಇದು ಬಿಸಿ ಆದ್ರಂತೂ ತುಂಬ ಕೊತ 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 ಅಂತ ಕುದೀತಾ ಇರ್ತದೆ. ಅದಾಗಿದೆ ಅದೇನೆ. ಇದು ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ತಮಿಳ್ನಾಡಿಗೆ, ಆವಾಗ ತೊಗೊಂಡು ಬಂದಿದ್ದು. ತಮಿಳ್ನಾಡಿಂದ ತಂದಿದ್ದು. ಇಲ್ಲಿ ಕರ್ನಾಟಕದಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ನನಗೆ ಅಲ್ಲಿ ಸಿಗುತ್ತೆ ಅಂತ ಗೊತ್ತಿತ್ತು, ಅಲ್ಲಿ ತೊಗೊಂಡು ಬಂದಿದ್ದೀನಿ. ನನಗಿಷ್ಟ ಆಯಿತು ಅಂತ ತೊಗೊಂಡು ಬಂದಿದ್ದೀನಿ.
ಕಾಯಬೇಕಲ್ವಾ? ಹಾಂ ನೋಡಿ, ಬಿಸಿ ಬರ್ತಾ ಇದೆ. ಕಾದರೆ ಆ ಥರ ಬಿಸಿ ಬರುತ್ತೆ ನೋಡಿ, ಹೇಗೆ ಬಗ್ಗೆ ಬರ್ತಾಯಿದೆ. ಅವಾಗ ಬರಬೇಕು. ಕಾಯ್ತಾ? ಹೀಗೆ ಎಣ್ಣೆ ಹಾಕುವ. ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆಂದರೆ ಅದು ಎಣ್ಣೆಲಿ ಚೆನ್ನಾಗಿ ಇದಾಗಬೇಕು, ಅದರಿಂದ ಎಣ್ಣೆ ಕಾಯಲಿ. ಸಾಸಿವೆ ಹಾಕೊಳ್ಳುವ. ಇದು ಚಿಟಪಟ ಅನ್ನಬೇಕು. ಸ್ವಲ್ಪ ಒಣಮೆಣಸಿನ್ಕಾಯಿ, ಇದರಿಂದ ಮಾಡಿರೋದ್ರಿಂದ ಇದು ಬೇಗ ಇದಾಗುತ್ತೆ. ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಘಮ 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 ಅಂತೈತೆ ನೋಡಿ. ಈಗ ನಾವು ಮ್ಯಾಕ್ಸ್ ಮಾಡ್ಕೊಂಡಿದ್ವಲ್ಲ ಟೊಮೊಟೊ, ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು. ಅದಿನ್ನೂ ಇದಾಗಬೇಕು. ಸ್ವಲ್ಪ ಉಪ್ಪು ಹಾಕುವ. ಅನ್ನಕ್ಕಾದ್ರೂ ಮಾಡ್ಕೋಬೋದು, ಮತ್ತು ಚಪಾತಿಗಾದ್ರೂ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಕುದಿಬೇಕು. ಸ್ವಲ್ಪ ಹೊತ್ತಿಡುವ. ನೋಡಿ ಫ್ರೆಂಡ್, ಈಗ ಆಗಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ಗೊಜ್ಜು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಬಿಸಿ 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 ಅನ್ನ ತೊಗೊಂಡಿದ್ದೀನಿ. ಬಿಸಿ ಅನ್ನಕ್ಕೆ ಗೊಜ್ಜು ಹೇಗಿದೆ? ತುಪ್ಪ ಆಯಿತಾ ಫ್ರೆಂಡ್ಸ್? ಈಗ ತಿನ್ನುವ. ಆಹಾ ಆಹಾ, ತುಂಬ ಬಿಸಿ ಇದೆ. ನೀವು ಮನೇಲಿ ಮಾಡ್ಕೊಳ್ಳಿ. ತುಂಬ ಒಂದು ವಾರ ಇಟ್ಟರೆ ಏನೂ ಹಾಳಾಗೋಗಲ್ಲ, ಚೆನ್ನಾಗಿರುತ್ತೆ.
ಆಹಾ ಬಿಸಿ ಬಿಸಿ, ಆಹಾ ಬಿಸಿ. ನೋಡಿ ಫ್ರೆಂಡ್ಸ್, ಕಲರ್ ಹೇಗಿದೆ. ಹೀಗೆ ಹೀಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಊಟ ಮಾಡಿ ಆಯಿತಾ. ಇದು ಒಂದು ವಾರ ಇಟ್ಟರು ಗೊಜ್ಜಿನ ಹಾಳಾಗೋಗಲ್ಲ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.